ದರ್ಶನ್ ವಿಜಯಲಕ್ಷ್ಮಿ ಜೋಡಿ ಮೇಲೆ ಯಾವ ಕಣ್ಣು ಬೀಳದಿರಲಿ ಅನ್ನೋ ಅವರ ಅಭಿಮಾನಿಗಳ ಪ್ರಾರ್ಥನೆ ಮಾಡ್ತಿದ್ದಂಗೆ ಇತ್ತ ಪವಿತ್ರ ಕೂಡ ಯಾವುದಾದರೂ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಾನೆ ಇರ್ತಾರೆ. ಕಾಪಾಡು ಕಾಮಾಖ್ಯ ಅಂತ ದರ್ಶನ್ ಪರವಾಗಿ ನಿಂತ ವಿಜಯಲಕ್ಷ್ಮಿ ಅತ್ತ ಸುದ್ದಿ ಆಗ್ತಿದ್ದರೆ, ರಾಯರ ಫೋಟೋ ಹಾಕಿ ಇತ್ತ ಪವಿತ್ರ ಗೌಡ ಅಟೆನ್ಷನ್ ಕ್ರಿಯೇಟ್ ಮಾಡ್ತಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿ ಪವಿತ್ರ ಗೌಡ ಒಂದಿಲ್ಲೊಂದು ವಿಚಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾನೆ ಇರ್ತಾರೆ. ಕಳೆದ ವರ್ಷ ದರ್ಶನ್ ವಿಜಯಲಕ್ಷ್ಮಿ ದುಬೈನಲ್ಲಿ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿಕೊಂಡಾಗ ತಮ್ಮಿಬ್ಬರ ಸಂಬಂಧದ ಫೋಟೋ ಹಂಚಿಕೊಂಡಿದ್ದ ಪವಿತ್ರ ಗೌಡ ಆನಂತರ ದರ್ಶನ್ ನಿಜ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿದ್ದರು. ರೇಣುಕಾ ಸ್ವಾಮಿ ಅನ್ನೋ ಹೆಸರು ದರ್ಶನ್ರನ್ನ ಕತ್ತಲೆ ಎಡೆಗೆ ಸರಿಸಿದಾಗ ವಿಜಯಲಕ್ಷ್ಮಿ ದರ್ಶನ್ ಪಾಲಿನ ನಿಜವಾದ ಅದೃಷ್ಟ ದೇವತೆ ಎನಿಸಿದ್ದರು. ಇದೀಗ ನೀನೆಲ್ಲೋ ನಾನಲ್ಲೇ ಅನ್ನೋ ಹಾಗೆ ದರ್ಶನ್ ಓದಲ್ಲಿ ಬಂದಲ್ಲಿ ವಿಜಯಲಕ್ಷ್ಮಿ ದರ್ಶನ್ಗೆ ಬಲವಾಗಿ ನಿಂತಿದ್ದರೆ, ಇತ್ತ ಏಕಾಂಗಿಯಾಗಿ ದೇವರ ನಾಮ ಜಪಿಸುತ್ತಾ ಪಾಪ ಪುಣ್ಯಗಳ ಮಾತಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡ ದಿನಕ್ಕೊಂದು ವಿಚಾರಕ್ಕೆ ಸುದ್ದಿ ಮಾಡ್ತಿದ್ದಾರೆ. ದರ್ಶನ್ ಇವತ್ತು ಜೈಲಿನಿಂದ ಹೊರಬಂದು ಶೂಟಿಂಗ್ ಮುಗಿಸಿ ಆರೋಗ್ಯ ಸುಧಾರಿಸಿದ್ದಾರೆ. ಅಂದರೆ ಅದಕ್ಕೆ ಕಾರಣ ವಿಜಯಲಕ್ಷ್ಮಿಯೇ. ದರ್ಶನ್ ಜೈಲಲ್ಲಿದ್ದಾಗ 6 ತಿಂಗಳ ಕಾಲ ನೆಮ್ಮದಿ ಅನ್ನೋದನ್ನು ಮರೆತು ಹಗಲು ರಾತ್ರಿ ದರ್ಶನ್ಗಾಗಿ ದೇವಸ್ಥಾನ ವ್ರತ ಅಂತ ಮಾಡಿದ್ದರು. ಕಾಪಾಡು ಕಾಮಾಖ್ಯ ಅಂತ ಕೈ ಮುಗಿದು ನೀನೇ ಗತಿ ಅಂತ ಬೆಟ್ಟದ ತಾಯಿಯ ಮೊರೆ ಹೋಗಿದ್ದರು. ಬೆಂಗಳೂರು ಅಣ್ಣಮ್ಮನಿಗೂ ಮೊರೆ ಹೋಗಿ ದರ್ಶನ್ ಹೊರಬಂದ ನಂತರ ಹರಕೆ ತೀರಿಸಿದ್ದಾರೆ. ವಿಜಯಲಕ್ಷ್ಮಿ ಪೋಸ್ಟ್ ಬೆನ್ನಲ್ಲೇ ಪವಿತ್ರ ಗೌಡ ಅವರು, ನನ್ನ ಮೌನ ನನ್ನ ಬಲಹೀನತೆ ಅಲ್ಲ, ಇದು ದೇವರ ನ್ಯಾಯದ ಮೇಲೆ ಇರುವ ನಂಬಿಕೆ ಎಂದು ಕೂಡ ಅವರು ಬರೆದಿದ್ದಾರೆ. ಈಗ ಪವಿತ್ರ ಗೌಡ ಅವರು ಮಾರ್ಮಿಕವಾಗಿ ಪೋಸ್ಟ್ ಹಾಕಿದ್ದು ಇಬ್ಬರ ಜಗಳ ಮತ್ತೆ ಶುರುವಾಯ್ತಾ ಅನ್ನೋ ಚರ್ಚೆ ಜೋರಾಗ್ತಿದೆ. ಒಟ್ಟಿನಲ್ಲಿ ಯಾರು ಏನೇ ಮಾಡಿದ್ದರೂ ದರ್ಶನ್ ಅನ್ನೋ ಹೆಸರು ಇಲ್ಲಿ ಸುದ್ದಿ ಆಗ್ತಿದ್ದು, ಬೇಲ್ ಮೇಲೆ ಹೊರಗಿರೋ ದರ್ಶನ್ಗೆ ಇದೆಲ್ಲವೂ ಮುಂದಿನ ದಿನದಲ್ಲಿ ಶಾಪವಾಗುತ್ತಾ? ಇಬ್ಬರ ಜಗಳದಲ್ಲಿ ಮೂರನೆಯವರು ಜೈಲು ಪಾಲಾಗ್ತಾರಾ, ಇಲ್ಲವೇ ಎಲ್ಲವನ್ನು ಗೆದ್ದು ಬರ್ತಾರಾ? ಕಾದು ನೋಡಬೇಕಿದೆ. ಪವಿತ್ರ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.